ಶ್ರೀ ಗುರು ಬಸವಲಿಂಗಾಯ ನಮ. ಸರ್ವರಿಗೂ ಶರಣಾರ್ಥಿಗಳು. ಕಳೆದ ಸಂಚಿಕೆಯಲ್ಲಿ ನಾವು ಸಿದ್ದರಾಮೇಶ್ವರರ ಒಂದು ವಚನದಲ್ಲಿ ಹಲವಾರು ಜಗತ್ತುಗಳು ಉಂಟಾಗಿವೆ ಅನ್ನುವಂಥದ್ದನ್ನ ಅವರು ಹೇಳಿದರು. ಹಾಗಾದ್ರೆ ನಾವು ನಿಜವಾಗಿ ನೋಡ್ತಾ ಇದ್ರೆ ನಾವು ಬದುಕ್ತಾ ಇರುವಂತ ಈ ಒಂದು ಯೂನಿವರ್ಸ್ ಅಂತ ಕರೀತೀವಿ, ಪ್ರಪಂಚ ಅನ್ಕೊಳ್ಳಿ, ಜಗತ್ತು ಅಥವಾ ಸೃಷ್ಟಿ, ಇದು ಒಂದೇ ಇದೆಯಾ ಅಥವಾ ಇದೇ ರೀತಿಯಾದಂತಹ ಬೇರೆ ಬೇರೆ ಜಗತ್ತುಗಳು ಇದ್ದಾವ? ಈ ಒಂದು ನೋಡ್ತಾ ಹೋದ್ರೆ ಇದಕ್ಕೆ ಮಲ್ಟಿ ಯೂನಿವರ್ಸ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ನಲ್ಲಿ. ಆಧುನಿಕ ವಿಜ್ಞಾನ ಇಂತಹ ಅನೇಕ ರೀತಿಯಾದಂತಹ ಪ್ರಪಂಚಗಳು, ಜಗತ್ತುಗಳು ಇರುವುದರ ಬಗ್ಗೆ ಈ 21ನೇ ಶತಮಾನದಲ್ಲಿ ಸಾಕಷ್ಟು ಕುರುಹುಗಳನ್ನು ನಮ್ಮ ಎದುರಿಗೆ ಅದು ಬಿಟ್ಟು ಕೊಡ್ತಾ ಇದೆ. ಫಿಸಿಕಲ್ ಸೈನ್ಸ್ ಆಗಿರ್ಬೋದು, ಕ್ಲಾಸಿಕಲ್ ಫಿಸಿಕ್ಸ್ ಆಗಿರ್ಬೋದು, ಕ್ವಾಂಟಮ್ ಫಿಸಿಕ್ಸ್ ಆಗಿರ್ಬೋದು, ಈ ನೋಡ್ತಾ ಇರುವಂತಹ, ಕಣ್ಣಿಗೆ ಕಾಣ್ತಾ ಇರುವಂತಹ ಈ ಪ್ರಪಂಚ ಇದು ಕೇವಲ ಒಂದೇ ಇಲ್ಲ. ಇಂಥ ಹಲವಾರು ಪ್ರಪಂಚಗಳು ನಮ್ಮ ಎದುರಿಗೆ ತೆರೆದುಕೊಂಡಿದ್ದಾವೆ ಇವತ್ತಿನ ಒಂದು ವಿಜ್ಞಾನದ ಬೆಳವಣಿಗೆಯ ಮೂಲಕವಾಗಿ. ಸಾಮಾನ್ಯವಾಗಿ ನಾವು ಆಕಾಶವನ್ನು ವೀಕ್ಷಣೆ ಮಾಡಬೇಕಾದಾಗ ಚಂದ್ರನನ್ನು ನಾವು ಬರಿಗಣ್ಣಿನಿಂದ ನೋಡಬಹುದು. ಬಟ್ ಚಂದ್ರನೊಳಗಿರುವಂತಹ ಶಿಖರಗಳು, ಉಬ್ಬು ತಗ್ಗುಗಳನ್ನು ನೋಡ್ಬೇಕಾದಾಗ ನಾವು ಸಹಜವಾಗಿ ಟೆಲಿಸ್ಕೋಪ್ ಅನ್ನ ಬಳಸ್ತೇವೆ. ಹಾಗೆಯೇ ಚಂದ್ರನೊಳಗೆ ದಾಟಿ ಮುಂದಿನ ಗ್ರಹಗಳಿಗೆ ಹೋದಾಗ ನಾವು ಬಳಸ್ತಾ ಇರುವಂತಹ ಟೆಲಿಸ್ಕೋಪ್ ಅದು ಸ್ಪಷ್ಟತೆಯನ್ನು ಕೊಡದೇ ಇದ್ದಾಗ ನಾವು ಮತ್ತೊಂದು ಹಾದಿಯನ್ನ ತುಳಿಬೇಕಾಗ್ತೈತೆ. ಅದೇ ನಾವು ಗಗನದೊಳಗಡೆ ಟೆಲಿಸ್ಕೋಪ್ ಅನ್ನ ಕಳಿಸ್ಬೇಕಾಗ್ತದೆ. ಹಾಗೆ ಇವತ್ತು ಗಗನವನ್ನ ವೀಕ್ಷಣೆ ಮಾಡೋದಕ್ಕೋಸ್ಕರವಾಗಿ ಆಕಾಶದಲ್ಲಿ ಸಾಕಷ್ಟು ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಮುಂದುವರೆದಂತಹ ಅನೇಕ ಟೆಲಿಸ್ಕೋಪ್ಗಳನ್ನ ನಾವು ಇವತ್ತು ಕಳಿಸಿದ್ದೇವೆ. ಅವುಗಳ ಮೂಲಕವಾಗಿ ನಾವು ಜಗತ್ತನ್ನ ಎಷ್ಟೊಂದು ಸ್ಪಷ್ಟವಾಗಿ ನಾವು ನೋಡ್ತಾ ಇದ್ದೇವೆ ಅಂತಂದ್ರೆ, ಈ ರೀತಿಯಾದಂತಹ ಅಂದ್ರೆ 10⁻26 ಟೈಮ್ಸ್ ನಾವು ಎಕ್ಸ್ಪಾಂಡ್ ಮಾಡಿಕೊಂಡು ಅಂದ್ರೆ ಜೂಮ್ ಮಾಡಿಕೊಂಡು ನೋಡುವಂತಹ ಮಟ್ಟಕ್ಕೆ ಟೆಲಿಸ್ಕೋಪ್ಗಳು ಇವತ್ತು ಆಕಾಶದ ವ್ಯೋಮದೊಳಗಡೆ ನಾವು ಕಳಿಸಿದ್ದೇವೆ. ಅವುಗಳು ಸಾಕಷ್ಟು ಈಗ ಗೊತ್ತಿರ್ಬೋದು, ಜೇಮ್ಸ್ ವೆಬ್ ಕ್ಯಾಮರಾ ಅಂತ ಬರುತ್ತೆ, ಅಥವಾ ಹಬಲ್ ಟೆಲಿಸ್ಕೋಪ್ ಅಂತ ಬರುತ್ತೆ. ಇವೆಲ್ಲ ಈ ಇತ್ತೀಚೆಗೆ ಇವುಗಳ ಮೂಲಕವಾಗಿ ಭೂಮಿಗೆ ಅವರು ಕಳಿಸಿರುವಂತಹ ಸಂದೇಶವನ್ನು ಗಮನಿಸ್ತಾ ಹೋದ್ರೆ ನಾವು ವಾಸಿಸ್ತಾ ಇರುವಂತಹ ಈ ಪ್ರಪಂಚ, ಈ ಜಗತ್ತು ಅತ್ಯಂತ ಚಿಕ್ಕದು ಅನ್ನುವಂಥ ಭಾವನೆಯನ್ನು ಮೂಡಿಸುವ ಮಟ್ಟಕ್ಕೆ ನಾವು ವಾಸಿಸುವಂತಹ ಬ್ರಹ್ಮಾಂಡ ಅಷ್ಟೊಂದು ವಿಶಾಲವಾಗಿದೆ. ಅದು ಬಿಗ್ ಬ್ಯಾಂಗ್ ಥಿಯರಿ ಆದ್ಮೇಲೆ ಅಥವಾ ಒಂದು ಅಣುಸ್ಫೋಟ ಆದ ನಂತರ ಪ್ರಪಂಚ ಹುಟ್ಕೊಳ್ತು ಅಂತೇನು ವಿಜ್ಞಾನಿಗಳು ಹೇಳ್ತಾ ಇದ್ದಾರಲ್ಲ, ಇದು ಆದ್ಮೇಲೆ ಪ್ರಪಂಚ ಎಷ್ಟೊಂದು ವೇಗವಾಗಿ ಅದು ವಿಸ್ತರಿಸ್ತಾ ಹೋಗ್ತಾ ಇದೆ, ಎಕ್ಸ್ಪಾಂಡ್ ಆಗ್ತಾ ಇದೆ ಅಂತಂದ್ರೆ ಅದರ ಒಂದು ಇಲ್ಲಿರುವಂತಹ ಆಕಾಶಕಾಯಗಳು ಪರಸ್ಪರ ದೂರ ಸರಿತಾ ಇದ್ದಾವೆ. ಸೂರ್ಯ ಮತ್ತೊಂದು ನಕ್ಷತ್ರ ಮಧ್ಯದಲ್ಲಿ ಅಂತರ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಪ್ರತಿಯೊಂದು ಆಕಾಶಕಾಯಗಳು ಆ ಬಿಗ್ ಬ್ಯಾಂಗ್ ನಂತರ ಉಂಟಾದಂತಹ ಸಿಡಿತದ ಒಂದು ವೇಗ ಏನದಲ್ಲ, ಅದು ಎಕ್ಸ್ಪಾನ್ಷನ್ ಜಾಸ್ತಿ ಆಗ್ತಾ ಹೋಗ್ತದೆ. ಅದಕ್ಕೆ ಕಾಸ್ಮಿಕ್ ಇನ್ಫ್ಲೇಷನ್ ಅಂತ ಕರೀತಾರೆ. ಅದು ಹೆಚ್ಚಾಗ್ತಾ ಇವತ್ತು ಯಾವ ಮಟ್ಟಕ್ಕೆ ಬಂದಿದೆಯಪ್ಪ ಅಂತಂದ್ರೆ ಪ್ರತಿ ಕ್ಷಣವೂ ಸಹ ನಾವು ಪರಸ್ಪರ ದೂರ ಸರಿತಾ ಇದ್ದೀವಿ. ಅಂದ್ರೆ ನಕ್ಷತ್ರದ ಒಂದು ವಿಚಾರಕ್ಕೆ ಬಂದಾಗ ಅದು ಅನುಭವ ಬರುತ್ತೆ. ಈ ಗ್ರಹಗಳ ಮಧ್ಯದಲ್ಲಿ ಆ ರೀತಿಯಾದಂತಹ ಅನುಭವ ಬರುವುದಂಥದ್ದು ಸಾಧ್ಯತೆ ಕಡಿಮೆ. ಯಾಕಂದ್ರೆ ಅಷ್ಟು ಪ್ರಮಾಣದ ದೊಡ್ಡಂತಹ ದೂರದಲ್ಲಿ ನಾವು ನಕ್ಷತ್ರಗಳ ಅಂತರ ಇರೋದ್ರಿಂದ. ಹೀಗೆ ಇವುಗಳು ದೂರ ಸರಿತಾ ಇದ್ದಾವು ಅನ್ನೋದು ಈ ವಿಚಾರವನ್ನು ಇಟ್ಕೊಂಡಾಗ ನಾವು ವಾಸಿಸ್ತಾ ಇರುವಂತಹ ಈ ಒಂದು ಜಗತ್ತೇನಿದೆಯಲ್ಲ ಅದು
ಜಗದಗಲ ಮುಗಿಲಗಲ ಮಿಗೆಯಗಲ ಅನ್ನೋ ಮಟ್ಟಕ್ಕೆ ವಿಸ್ತಾರವಾಗಿ ಹೋಗ್ತಾ ಇದೆ. ಇಂತಹ ಒಂದು ಹೋಗ್ತಾ ಇರುವಂತ ಇದನ್ನೇ ಪೌಲ್ ಸ್ಟೆನ್ಹಾರ್ಟ್ ಅನ್ನುವಂತ ಒಬ್ಬ ವಿಜ್ಞಾನಿ ಮಾಡೆಲ್ ಆಫ್ ಎಟರ್ನಲ್ ಇನ್ಫ್ಲೇಷನ್ ಅನ್ನುವಂಥದ್ರೊಳಗೆ ಹೇಳ್ತಾರೆ. 1983 ಈ ಒಂದು ಸಿದ್ಧಾಂತವನ್ನು ಮಂಡಿಸ್ತಾರೆ. ನಾವು ವಾಸಿಸ್ತಿರುವಂತ ಪ್ರಪಂಚದಲ್ಲಿರುವಂತ ಎಲ್ಲಾ ಆಕಾಶಗಳು ಪರಸ್ಪರ ದೂರ ಸರಿತಾ ಇದ್ದಾವೆ ಅಂತ ಹೇಳಿ. ಅಂದ್ರೆ ಇದರ ಅರ್ಥ ನಾವಿರುವಂತಹದ್ದು ಬ್ರಹ್ಮಾಂಡ ಕೇವಲ ಒಂದೇ ಒಂದು ಬ್ರಹ್ಮಾಂಡ ಅಲ್ಲ, ಈ ರೀತಿ ಹಲವಾರು ಬ್ರಹ್ಮಾಂಡಗಳು ಇದ್ದಾವು ಅನ್ನೋದನ್ನು ಸಹ ಈ ಒಂದು ಮಾಡೆಲ್ ಮೂಲಕ ನಮಗವರು ತೋರಿಸಿಕೊಟ್ರು. ಕಾರಣ ಅಂದ್ರೆ ನಮ್ಗೆ ಗೋಚರಿಸುವಂತ ಈ ಬ್ರಹ್ಮಾಂಡ ಇದೆಯಲ್ಲ, ಇದು ಕೇವಲ ಒಂದೇ ಬ್ರಹ್ಮಾಂಡ ಅಂತ ನಾವು ಅಂದ್ಕೊಂಡಿವಿ. ಎಷ್ಟು ದೂರ ಇದೆ, ಎಷ್ಟು ವಿಶಾಲ ಇದೆ ಅನ್ನೋದನ್ನ ಅರ್ಥೈಸ್ಕೊಳ್ಳೋದಕ್ಕೆ ನಾವು ಈಗಾಗಲೇ ಗಗನದಲ್ಲಿ ಬಿಟ್ಟಿರುವಂತಹ ಟೆಲಿಸ್ಕೋಪ್ಗಳು ಈ ಗ್ಯಾಲಾಕ್ಸಿಯ ಅಂತರವನ್ನು ತೋರಿಸ್ತಾ ಇದ್ದಾವೆ. ಪ್ಯಾರಲಲ್ ಯೂನಿವರ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು ಜಗತ್ತಿನ ಎಲ್ಲಾ ವಿಜ್ಞಾನಿಗಳು. ಪ್ಯಾರಲಲ್ ಯೂನಿವರ್ಸ್ ಅಂತಂದ್ರೆ ಪರ್ಯಾಯವಾಗಿ ನಮ್ಮದೇ ಇರುವಂತಹ ಜಗತ್ತಿನ ರೀತಿಯಾಗಿ ಪರ್ಯಾಯವಾಗಿ ಇನ್ನೊಂದು ಬ್ರಹ್ಮಾಂಡ ಇದೆ, ಇನ್ನೊಂದು ಗ್ಯಾಲಾಕ್ಸಿ ಎಲ್ಲ ನಾನು ಮಾತಾಡ್ತಾ ಇರುವಂತದ್ದು. ಟೋಟಲಿ ಈ ಬಿಗ್ ಬ್ಯಾಂಗ್ ಆದಾಗ ಉಂಟಾಗಿರುವಂತಹ ಏನು ಗ್ಯಾಲಾಕ್ಸಿಗಳ ಸಮೂಹ ಇದೆಯಲ್ಲ, ಇದ್ರದ್ದೇ ಒಂದು ನಾವು ಅಂದ್ಕೊಂಡ್ರೆ ಇದಕ್ಕೆ ಪರ್ಯಾಯವಾಗಿ ಮತ್ತೊಂದು ಭಾಗದಲ್ಲಿ ಮತ್ತೊಂದು ರೀತಿಯಾದಂತಹ ಒಂದು ಬಿಗ್ ಬ್ಯಾಂಗ್ ಉಂಟಾಗಿ ಅಲ್ಲೊಂದು ರೀತಿಯಾದಂತಹ ಒಂದು ಗ್ಯಾಲಾಕ್ಸಿ ನಿರ್ಮಾಣ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಈ ರೀತಿಯಾಗಿ ಎಷ್ಟು ಪ್ಯಾರಲಲ್ ಯೂನಿವರ್ಸ್ಗಳದಾವ ಅನ್ನೋದ್ರ ಬಗ್ಗೆ ಇನ್ನು ವಿಜ್ಞಾನಿಗಳಿಗೆ ಸಮರ್ಪಕವಾದಂತ ಇಷ್ಟೇ ನಿರ್ದಿಷ್ಟವಾಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಂತ. ಆ ರೀತಿ ಅನಂತವಾದಂತಹ ಬ್ರಹ್ಮಾಂಡಗಳು. ಇದನ್ನೇ ನಮ್ಮ ಶರಣ ಅದೇನವರು ತಮ್ಮ ಒಂದು ವಚನದಲ್ಲಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ನೋಡ್ರಿ. ಚಿದ್ ಬ್ರಹ್ಮಾಂಡವೆಂಬ ಬಾಂಡದಲ್ಲಿ ಅನಂತ ವಿಚಿತ್ರ ಬ್ರಹ್ಮಾಂಡಗಳು ಅಡಗಿಪ್ಪವಯ್ಯ, ಆಲಯಂ ಸರ್ವಭೂತಾನಂ ಲಯಂ ನಾಲಿಂಗ ಮುಚ್ಚತೆ ಎಂಬುದಾಗಿ. ಅನಂತ ಕೋಟಿ ಬ್ರಹ್ಮಾಂಡಗಳು ನಿಮ್ಮ ರೋಮಕೂಪದೊಳಗೆ ಅಡಗಿಪ್ಪವೆಂದೆಡೆ ಬ್ರಹ್ಮ, ವಿಷ್ಣು, ಮಹೇಶ್ವರ, ರುದ್ರ ಇವರೆಲ್ಲ ಒಂದು ಬ್ರಹ್ಮಾಂಡದೊಳಗಿನ ಬಾಲಕರು. ಇವರೆತ್ತ ಬಲ್ಲರು ಲಿಂಗದ ನಿಜವ ಅಪ್ರಮಾಣ ಅಗೋಚರ ಮಹಾಂತ ನಿಮ್ಮ ನಿಜದೊಳಗಿನ ಆರು ಬಲ್ಲರಯ್ಯ ಸೌರಾಷ್ಟ್ರ ಸೋಮೇಶ್ವರ. ನೋಡ್ರಿ, ಈ ಆಧುನಿಕ ಕಾಸ್ಮಾಲಜಿ ಒಳಗಡೆ ಏನ್ ಡೆವಲಪ್ಮೆಂಟ್ ಆಗ್ತಾ ಇದ್ದಾವಲ್ಲ, ಈ ಬ್ರಹ್ಮಾಂಡ ಬಗ್ಗೆ ಅವ್ರು ಏನ್ ಹೇಳ್ಕೊತಲ್ಲ, ಈ ವಿಚಾರಕ್ಕೆ ಪೂರಕವಾಗಿ ಅಥವಾ ಸಮೀಪವಾಗಿರುವಂತ ವಿಚಾರಗಳನ್ನೇ ಇಲ್ಲಿ ಆದೇನವ್ರು ಹೇಳ್ತಾರ. ಇವ್ರು ಹೇಳ್ತಾರೆ ಅಪ್ರಮಾಣ ಅಗೋಚರ ಮಹಾಂತ ಅಂತ ಹೇಳ್ತಾರೆ. ಇವರೆಲ್ಲ ನಾವು ಅರ್ಥೈಸ್ಕೊಂಡಿರುವಂತ ಬ್ರಹ್ಮ, ವಿಷ್ಣು, ಮಹೇಶ್ವರ ಅನ್ನುವಂತಹ ಒಂದು ತತ್ವಗಳೇನಲ್ಲ, ಅವೆಲ್ಲ ವ್ಯಕ್ತಿಗಳಲ್ಲ, ಅವು ತತ್ವಗಳು. ಅವು ಅಂದ್ರೆ ಒಂದು ರೀತಿಯಾದಂತಹ ಒಂದು ಎನರ್ಜಿ ಫಾರ್ಮ್. ಇವುಗಳು ನಾವು ಇವತ್ತಿನವರೆಗೆ ಅರ್ಥೈಸ್ಕೊಂಡಿರುವಂತಹ ಈ ಬ್ರಹ್ಮಾಂಡದ ಒಂದು ಸೃಷ್ಟಿಗೆ ಬೇಕಾದಂತ ಒಂದು ಶಕ್ತಿಗಳು ಅಂತ ಅನ್ಕೊಂಡಿದೆ. ಇದರ ಆಚೆ ಐತಿ ಅಂತ ಹೇಳ್ತಾರ ಅವ್ರು. ಚಿದ್ ಬ್ರಹ್ಮಾಂಡವೆಂಬ ಅನಂತ ನೋಡಿ ಬಾಂಡ್ರು ಅನಂತ ವಿಚಿತ್ರ ಭುವನಗಳು ಅಡಗಿರ್ತವೆ. ಅನಂತ ವಿಚಿತ್ರ ಭುವನಗಳು ಅನ್ನುವಂತಹ ಶಬ್ದವನ್ನ ಬಳಕೆ ಮಾಡಿದಲ್ಲ, ಇವತ್ತು ವಿಜ್ಞಾನಿಗಳು ಕೊಡ್ತಾ ಇರುವಂತಹ ಒಂದು ಎಕ್ಸ್ಪ್ಲೇಷನ್ಗೆ ಎಷ್ಟು ಸಮೀಪದ ಈ ಒಂದು ಪದಗಳ ಅರ್ಥ ಅಂತಂದ್ರೆ, 1957 ಒಬ್ಬ ಭೌತ ಶಾಸ್ತ್ರಜ್ಞ ಹಗ್ ಎವರ್ಟ್ ಅನ್ನುವಂಥವ್ರು ಒಂದು ಕ್ವಾಂಟಮ್ ಲೆವೆಲ್ ಒಳಗೆ ಒಂದು ವಿಚಾರವನ್ನು ಹೇಳ್ತಾರೆ. ಎವ್ರಿ ಔಟ್ಕಮ್ ಆಫ್ ಎನ್ ಇವೆಂಟ್ ಈಸ್ ಈಕ್ವಲಿ ರಿಯಲ್ ಬಟ್ ಡಿಫ್ರೆಂಟ್ ವರ್ಡ್ಸ್ ಅಂತ, ವಿಚ್ ಡು ನಾಟ್ ಇಂಟರಾಕ್ಟ್ ವಿತ್ ಈಚ್ ಅದರ್. ಅಂದ್ರೆ ಇಲ್ಲಿ ನಾವು ಗುರುತಿಸ್ತಾ ಇರುವಂತಹ ವಾಸ್ತವಿಕವಾಗಿರುವಂತಹ ಸತ್ಯಗಳೇನದವಲ್ಲ, ಇವು ಇದೇ ಮಟ್ಟಕ್ಕೆ ಮಾತ್ರ ಸೀಮಿತವಾಗಿಲ್ಲ, ಅಂದ್ರೆ ಇದರ ಆಚೆನೂ ಅವುಗಳ ಒಂದು ಪರಿಣಾಮ ಅದು ಆಗ್ತಾ ಇದೆ ಅಂತ ಅರ್ಥ. ಇವತ್ತು ನಮ್ಮ ಭೂಮಿ ಮೇಲೆ ಯಾವುದೋ ಒಂದು ಬೀಜ ಮೊಳಕೆ ಹೊಡಿತಿತ್ತು ಅಂತಂದ್ರೆ, ಆ ಮೊಳಕೆ ಹೊಡಿಬೇಕಾದಂತದ್ರ ಹಿನ್ನೆಲೆ ಕಾರಣ ಅದು ಇನ್ನು ಯಾವುದೋ ಒಂದು ದೂರದಲ್ಲಿರುವಂತಹ ಯಾವುದೋ ಒಂದು ಶಕ್ತಿ, ಅದು ಬೇರೆ ಗ್ರಹಗಳಿರ್ಬೋದು, ಬೇರೆ ಗ್ಯಾಲಾಕ್ಸಿಗಳಿರ್ಬೋದು, ಬೇರೆ ಯೂನಿವರ್ಸ್ ಇರ್ಬೋದು, ಅದ್ರ ಪರಿಣಾಮನು ಇದ್ರ ಮೇಲೆ ಇರುತ್ತದೆ ಅನ್ನುವಂಥದ್ದನ್ನ ಹೇಳ್ತಾರ ಅಂತಂದ್ರೆ, ಇದು ಮೆನಿ ವರ್ಲ್ಡ್ಸ್ ಇಂಟರ್ಪ್ರಿಟೇಷನ್ ಅನ್ನುವಂಥದ್ದು ಸಿದ್ಧಾಂತಕ್ಕೆ ಇದು ಪೂರಕವಾಗಿದೆ. ಅಂದ್ರೆ ನಾ ಹೇಳ್ತಿರ್ಲಿ, ಯಾವುದೂ ಸಹ ದೇವರ ಒಂದು ಕರುಣೆ ಇಲ್ಲದ ಒಂದು ಹುಲ್ಲು ಕಡ್ಡಿ ಸಹ ಅಲಗಾಡುದಿಲ್ಲ ಅಂತ ಹೇಳ್ತಾರಲ್ಲ, ಅದು ಸತ್ಯ ಆಗ್ತಾ ಇದೆ. ಇಲ್ಲಿ ನಡೀತಾ ಇರುವಂತ ಎಲ್ಲಾ ಚಟುವಟಿಕೆಗಳಿಗೂ ಯಾವುದೇ ರೀತಿಯಾದಂತ ಎಲ್ಲಿಂದಲೋ ಒಂದು ಪರಿಣಾಮದಿಂದನೇ ಅದು ಇಲ್ಲಿ ಚಲಿಸೋದಕ್ಕೆ ಸಾಧ್ಯ ಆಗ್ತೈತಿ ಅನ್ನುವಂಥದ್ದು ಇದು ಮೆನಿ ವರ್ಲ್ಡ್ ಇಂಟರ್ಪ್ರಿಟೇಷನ್ ಅನ್ನುವಂಥ ಒಂದು ಆಧುನಿಕ ಖಗೋಳ ವಿಜ್ಞಾನಿಗಳ ಸಿದ್ಧಾಂತಕ್ಕೆ ಸಮೀಪದ. ಅಂದ್ರೆ ಇಲ್ಲಿ ಅನಂತ ವಿಚಿತ್ರ ಭುವನಗಳು ಅದಾವು, ಅವುಗಳು ಈ ಯಾವ ರೀತಿಯಾಗಿ ನಮ್ಮ ಮೇಲೆ ಪರಿಣಾಮ ಬೀರ್ತಾವೋ ಅನ್ನೋದನ್ನ ಅವ್ರು ಹೇಳ್ತಾ ಬರ್ತಾರೆ. ಹೀಗೆ
ಇಲ್ಲಿ ಎರಡು ಸಿದ್ಧಾಂತಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ಒಂದು ಮೆನಿ ವರ್ಡ್ ಸಿದ್ಧಾಂತ, ಎರಡನೇದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನಡೀತಾ ಇರುವಂತ ಎಲ್ಲಾ ಚಟುವಟಿಕೆಗಳಿಗೆ ಎಲ್ಲಿಂದಲೂ ಯಾವುದೇ ರೀತಿಯಾದಂತಹ ಒಂದು ಪ್ರೇರಣೆ ಅನ್ನುವಂಥದ್ದು ಅಗೋಚರವಾಗಿ ಅದು ಪರಿಣಾಮ ಬೀರ್ತಾ ಇರ್ತೈತಿ. ಹಾಗಾದ್ರೆ ಈ ರೀತಿಯಾದಂತಹ ಒಂದು ಸಿದ್ಧಾಂತವನ್ನ ನಾವು ಅರ್ಥೈಸ್ಕೊಳ್ಬೇಕಾಗಿತ್ತಪ್ಪ ಅಂತಂದ್ರೆ ನಮ್ಮ ಮೇಲೆ ಯಾವುದು ಪರಿಣಾಮ ಬೀರ್ತಾ ಇರುವಂತದ್ದು, ಎಲ್ಲಿಂದ ಪರಿಣಾಮ ಬೀರ್ತಾ ಇದೆ? ಹಾಗಾದ್ರೆ ನಾವು ವಾಸಿಸ್ತಾ ಇರುವಂತಹ ಈ ಪ್ರಪಂಚ ನಮಗೆ ಗೋಚರಿಸುವಂತಹ ಸತ್ಯವೇ ಮಾತ್ರ ಸತ್ಯನೋ, ಇದ್ರ ಆಚೆ ಮತ್ತೆ ಇನ್ನೂ ಏನಾದ್ರೂ ಇದೆಯಾ? ಅದಕ್ಕೆ ಹೇಳ್ತಾರೆ ರಿಯಾಲಿಟಿ ಅನ್ನುವಂಥದ್ದು, ವಾಸ್ತವತೆ ಅನ್ನುವಂಥದ್ದು ಕೇವಲ ನಮ್ಮ ಮನುಷ್ಯನಲ್ಲಿ ಹೊಂದಿರುವಂತಹ ಪಂಚ ಜ್ಞಾನೇಂದ್ರಿಯಗಳ ಮೂಲಕ ಅರ್ಥೈಸ್ಕೊಳ್ಳೋದನ್ನ ಅಷ್ಟೇ ಆಗಿಲ್ಲ, ಅದರ ಆಚೆ ಇನ್ನೊಂದು ಯಾವುದೋ ಸತ್ಯ ಇದೆ. ಕಣ್ಣು ಕಾಣ್ತಾ ಇರೋದಕ್ಕೆ ಒಂದು ಮಿತಿ ಇದೆ, ಇದರ ಆಚೆ ಕಣ್ಣಿಗೆ ಏನು ಕಾಣಿಸೋದಿಲ್ಲ. ಏನು ಕಾಣಲ್ಲ ಅಂದ್ರೆ ಏನು ಇಲ್ಲ ಅಂತ ಅರ್ಥ ಅಲ್ಲ. ನಮ್ಮ ಕಿವಿಗೂ ಸಹ 20 ಹರ್ಟ್ಸ್ನಿಂದ 20,000 ಹರ್ಟ್ಸ್ವರೆಗೂ ಮಾತ್ರ ಶಬ್ದಗಳನ್ನು ಕೇಳುವಂತ ಸಾಮರ್ಥ್ಯ ಇದೆ. ಅಂದ್ರೆ ಇದ್ರ ಆಚೆ ಏನು ಶಬ್ದಗಳಿಲ್ಲ ಅಂತಲ್ಲ. ನಮ್ಮ ಮಧ್ಯದಲ್ಲಿ ಎಷ್ಟೋ ರೇಡಿಯೋ ವೇವ್ಸ್ಗಳು ಹೋಗ್ತಾವು, ಮೊಬೈಲ್ ಸಿಗ್ನಲ್ಸ್ಗಳು ಪಾಸ್ ಆಗ್ತಾ ಇದ್ದಾವು, ಬಟ್ ಅವು ನಮ್ಗೆ ಅರಿವು ಬರ್ತಾ ಇಲ್ಲ, ನಾವು ಇಲ್ಲ ಅಂತಲ್ಲ. ಹಾಗೆ ಈ ಪ್ರಪಂಚ ಅನ್ನುವಂಥದ್ದು ಈ ಪಂಚೇಂದ್ರಿಯಗಳಿಂದ ಅರ್ಥೈಸ್ಕೊಳ್ಳೋದರ ಆಚೆನೂ ಯಾವುದೇ ರೀತಿಯಾದಂಥ ಒಂದು ಅಗೋಚರವಾದಂಥ ಒಂದು ಶಕ್ತಿ ಇದೆ. ಅಗೋಚರವಾಗಿರುವುದನ್ನ ಗೋಚರಿಸುವುದು ಮಟ್ಟಕ್ಕೆ ತಂದು ಕೊಡುವಂತ ವಿಜ್ಞಾನ ಒಂದು ಶಾಖೆನೇ ಅದು ಕ್ವಾಂಟಮ್ ಫಿಸಿಕ್ಸ್. ಅಂದ್ರೆ ಎಷ್ಟು ಮೈನ್ಯೂಟ್ ಆಗಿ ಎಲೆಕ್ಟ್ರಾನ್ಸ್ಗಳದ್ದು ಆಕ್ಟಿವಿಟೀಸ್ ಅನ್ನ ಸ್ಟಡಿ ಮಾಡುವಂತ ಮಟ್ಟಕ್ಕೆ ಕ್ವಾಂಟಮ್ ಫಿಸಿಕ್ಸ್ ಇವತ್ತು ಬೆಳವಣಿಗೆ ಹೊಂದಿದೆ ಅಂತಂದ್ರೆ, ಇವತ್ತು ನೊಬೆಲ್ ಪ್ರಶಸ್ತಿ ಪಡೆದಂತಹ 3 ಜನ ಭೌತ ವಿಜ್ಞಾನಿಗಳು ಕ್ವಾಂಟಮ್ ಫಿಸಿಕ್ಸ್ ಮೇಲೆ ಮಾಡಿರುವಂತಹ ಸಂಶೋಧನೆಗೆ ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದಾರೆ 2025. ಅಂದ್ರೆ ಇವತ್ತು ವಿಜ್ಞಾನ ಯಾವ ಮಟ್ಟಕ್ಕೆ ಬೆಳವಣಿಗೆ ಹೊಂದ್ತಾ ಇದೆ ಅಂತಂದ್ರೆ, ಈ ಅಗೋಚರ ನಿಗೂಢ ಸೃಷ್ಟಿ ಏನಿತ್ತಲ್ಲ ಅದನ್ನು ಅರ್ಥೈಸ್ಕೊಳ್ಳುವ ಮಟ್ಟಕ್ಕೆ ಇವತ್ತು ಭೌತ ವಿಜ್ಞಾನ ಬೆಳವಣಿಗೆ ಹೊಂದ್ತಾ ಇದೆ. ವಿಜ್ಞಾನದ ಈ ಬೆಳವಣಿಗೆ ಅಗೋಚರವಾಗಿರುವಂತಹ ಶಕ್ತಿಯನ್ನು ಅರ್ಥೈಸ್ಕೊಂಡಿರುವಂತಹ ಆಧ್ಯಾತ್ಮದ ಆ ಬೆಳವಣಿಗೆ ಎರಡೂ ಸಹ ಈಗ ಒಂದೇ ಒಂದು ದಿಕ್ಕಿನೊಳಗಡೆ ಸಂಗಮಿಸ್ತಾ ಇದ್ದಾವು. ಇಂತಹ ಸಂಗಮಿಸುವ ಕಾಲಘಟ್ಟದಲ್ಲಿ ನಾವು ಇದ್ದೀವಿ ಅಂತಂದ್ರೆ ಆಧ್ಯಾತ್ಮನೂ ಅರ್ಥಕೊಳ್ಬೇಕು, ವಿಜ್ಞಾನನೂ ಅರ್ಥಕೊಳ್ಬೇಕು. ಹೀಗೆ ಆಧ್ಯಾತ್ಮ ಮತ್ತು ವಿಜ್ಞಾನವನ್ನ ಅತ್ಯಂತ ಸಮರ್ಪಕವಾಗಿ ಸಂಯೋಜಿಸಿದಂಥವರು ಯಾರು ಅಂತಂದ್ರೆ ವಚನಕಾರರು. ಆ ಕಾರಣಕ್ಕಾಗಿ ನಮಗೆ ವಚನಕಾರರು ವಿಜ್ಞಾನಿಗಳ ರೂಪದಲ್ಲಿ ಕಾಣ್ತಾರೆ. ಆ ನೋಡೋದಕ್ಕೆ ಮಾತ್ರ ನಮಗೆ ವೈಜ್ಞಾನಿಕ ದೃಷ್ಟಿಕೋನ ಇರಬೇಕು ಅನ್ನುವಂಥ ವಿಚಾರವನ್ನು ಹೇಳ್ತಾ ಈ ಮಲ್ಟಿ ಯೂನಿವರ್ಸ್ ಕುರಿತಾಗಿ ಮತ್ತಷ್ಟು ವಿಚಾರಗಳನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಸರ್ವರಿಗೆ ಶರಣ.